ಇನ್ನು ಬಂಗಾರಪೇಟೆಯ ಎಂಎಲ್ಎ ನಾರಾಯಣಸ್ವಾಮಿಗೂ ಕೂಡ ಮಂತ್ರಿ ಸ್ಥಾನ ಸಿಗಲಿಲ್ಲ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಬೆಂಬಲಿಗರ ರಾಜೀನಾಮೆ. ಬಂಗಾರಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ರಾಜೀನಾಮೆಯನ್ನು ಕೊಟ್ಟರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಬೆಂಬಲಿಗರ ರಾಜೀನಾಮೆ. ಬಂಗಾರಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯ ಶಾಸಕ ನಾರಾಯಣಸ್ವಾಮಿ ಸಚಿವ ಸ್ಥಾನ ನೀಡದ ಹಿನ್ನೆಲೆಯಲ್ಲಿ ಬೇಸರಗೊಂಡು ರಾಜೀನಾಮೆ. ಬಂಗಾರಪೇಟೆಯ ಎಂಎಲ್ಎ ನಾರಾಯಣಸ್ವಾಮಿಗೆ ಸಿಗದ ಮಂತ್ರಿಗಿರಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಬೆಂಬಲಿಗರ ರಾಜೀನಾಮೆ. ಬಂಗಾರಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ರಾಜೀನಾಮೆ. ಇಲ್ಲಿ ಎಂಎಲ್ಎಗಳೇ ರಾಜೀನಾಮೆ ಕೊಟ್ಟರು, ಮಾತಾಡೋರಿಲ್ಲ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೊಟ್ಟವರಂತೆ. ಸಚಿವ ಸ್ಥಾನ ನೀಡದ ಹಿನ್ನೆಲೆ ಬೇಸರಗೊಂಡು ರಾಜೀನಾಮೆ. ಅವರವರ ನಾಯಕನ ಮೇಲಿನ ಪ್ರಾಮಾಣಿಕ ಪ್ರೀತಿಯನ್ನ ತೋರ್ಪಡಿಸುವ ರೀತಿ ಇದು ತಪ್ಪಲ್ಲ. ಒಂದು ಅಸಮಾಧಾನ, ಬೇಸರ, ಏನೋ ಒಂದು ತರಹದ ಅತೃಪ್ತವನ್ನು ವ್ಯಕ್ತಪಡಿಸೋದು ತಪ್ಪಲ್ಲ. ರಾಜಕೀಯದಲ್ಲಿ ಅದು ವಿಪರೀತ, ತಪ್ಪಲ್ಲ. ಸೊ ಬ್ಲಾಕ್ ಕಾಂಗ್ರೆಸ್ನ ಸ್ಥಳೀಯ ನಾಯಕರು ಕೂಡ ರಾಜೀನಾಮೆ ಕೊಡ್ತಿದ್ದಾರೆ. ಬಾರಿಗೆ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳಿಂದ ನಮ್ಮೆಲ್ಲರ ಬಲಗೈ ಸಮುದಾಯದ ನಾಯಕರು 3 ಬಾರಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜಯಶೀಲರಾಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಣ್ಣವರಿಗೆ ಈ ಒಂದು ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಕೊಟ್ಟು ಮಂತ್ರಿಯನ್ನಾಗಿ ಮಾಡ್ತಾರೆ ಅಂತೇಳಿ ನಾವೆಲ್ಲ ಬಲಗೈ ಸಮುದಾಯದ ಮುಖಂಡರು ಸಹ ನಾವು ನಂಬ್ಕೊಂಡಿದ್ವಿ. ಆದರೆ ಇವತ್ತು ಈ ನಮ್ಮ ಸರ್ಕಾರ, ಕಾಂಗ್ರೆಸ್ನ ಹೈಕಮಾಂಡ್ ಆಗಿರ್ತಕ್ಕಂಥ ಇವತ್ತು ನಮ್ಮ ಎಸ್.ಎನ್. ನಾರಾಯಣಸ್ವಾಮಣ್ಣ ಅವರಿಗೆ ಇವತ್ತು ಸಚಿವ ಸ್ಥಾನ ಕೊಡೋದ್ರಲ್ಲಿ ಇವತ್ತು